ಅದರಲ್ಲಿ ಸ್ಪೆಷಲ್ ಆಗಿ ಅರುಣ್ ಅಂತಿದ್ದಾನೆ. ಅವನು ನನಗೆ ನಿಜವಾಗ್ಲೂ ಹೇಳ್ತೀನಿ ತಂದೆ, ತಮ್ಮ, ಹಿತೈಷಿ, ಫ್ರೆಂಡು ಎಲ್ಲ ಆಗಿದ್ದಾನೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ಮೊನ್ನೆ ಇದು ಮಂತ್ರಾಲಯದ ವಿಡಿಯೋದಲ್ಲಿ ಎಲ್ಲರೂ ಹೇಳಿದ್ರಿ ನಿಮ್ಮ ಅತ್ತಿಗೆ ನಾದಿದ್ದು ಬಾಂಡಿಂಗ್ ಚೆನ್ನಾಗಿದೆ, ಅಮ್ಮನ ಥರ ನೋಡ್ಕೊಳ್ತಾರೆ, ನಮ್ಗೆ ಆ ಭಾಗ್ಯ ಇಲ್ಲ ಅಂತ ಎಲ್ಲ ಕೇಳಿದ್ರಿ. ನಾನು ತುಂಬ ಸರಿ ಹೇಳಿದ್ದೀನಿ ಅಮ್ಮ ಇಲ್ಲ, ಅಮ್ಮ ಇಲ್ಲದೆ ಇರೋದಕ್ಕೆ ಇವರು ಅಮ್ಮ ಇದ್ದಾಗ್ಲೂ ಅಮ್ಮನಿಗಿಂತ ಜಾಸ್ತಿ ಇವರೇ ನೋಡ್ಕೊಳ್ತಾ ಇದ್ದಿದ್ದು. ನಾನು ನಾಳೆ ಯೂಟ್ಯೂಬ್ ಶುರು ಮಾಡಿ 2 ವರ್ಷ ತುಂಬುತ್ತೆ, ಅದಕ್ಕೆ ಇವರೇ ಕಾರಣ. ಅದಕ್ಕೆ ಅವ್ರ ಜೊತೆ ವಿಡಿಯೋ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ, ಅದಕ್ಕೆ ಅವ್ರ ಮನೆಗೆ ಬಂದೆ ಇವತ್ತು. ಅದಕ್ಕೆ ಅವತ್ತು ಜೂನ್ 9ನೇ ತಾರೀಕು 8ನೇ ತಾರೀಕು ರಾತ್ರಿ, ಇವತ್ತೇ ಜೂನ್ 8ನೇ ತಾರೀಕು ಯಾವ ಗಳಿಗೆಯಲ್ಲಿ ಹೇಳಿದ್ರಿ, ಯಾವ ಮಾತಲ್ಲಿ ಹೇಳಿದ್ರಿ ಯೂಟ್ಯೂಬ್ ಮಾಡಿ ಅಂತ. ಗಂಧ ಗಾಳಿ ಗೊತ್ತಿರ್ಲಿಲ್ಲ ನನಗೆ ಯೂಟ್ಯೂಬ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ ಬೇಬಿ, ಮತ್ತೆ ಕೆಲವೊಂದು ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆ. ಅದಕ್ಕೆ ಸುಮ್ಮನೆ ಏನೇನೋ ಬೇಡದೇ ಇರೋದೆಲ್ಲ ಯೋಚನೆ ಮಾಡೋ ಬದಲು ಗಮನನ ಬೇರೆ ಕಡೆ ಹರಿಸಿದ್ರೆ ಒಳ್ಳೇದಲ್ವಾ. ಅದು ಏನೋ ವಿಡಿಯೋ ಅದು ಇದು ಅಂತ ಅನ್ಕೊಂಡು ಅವತ್ತು ಯೂಟ್ಯೂಬ್ ಮಾಡಿ ಮೈಂಡ್ ಡೈವರ್ಟ್ ಆಗತ್ತೆ ಅಂತ ಹೇಳಿದೆ. ಏನೋ ನಿಮ್ಮ ಹಠ ಹಿಡಿದ್ಬಿಟ್ಟು ಎಲ್ಲ ನೋಡ್ಕೊಂಡು ನಡೆಸ್ಕೊಂಡು ಬಂದು ನೀವು ಮುಂದೆ ಬಂದ್ರಿ, ಕಷ್ಟಪಟ್ಬಿಟ್ಟು ಎಲ್ಲ ನೀವು ಮುಂದೆ ಬಂದ್ರಿ. ಯಾಕಂದ್ರೆ ನನ್ಗದು ತಲೆಲೇ ಇರ್ಲಿಲ್ಲ, ನನ್ಗೆ ಮಾಡ್ಬೇಕಂದ್ರೆ ಏನು ತಲೆಯಲ್ಲಿ ಇರ್ಲಿಲ್ಲ. ನಿಜ ಹೇಳ್ತೀನಿ, ನಿಮ್ಗೆ ಗೊತ್ತು ನಾನು ಹೋದ್ ವರ್ಷ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದೆ, ಮಾತಾಡಿದ್ದೆ ನಿಮ್ಮ ಹತ್ರ. ಪ್ರತಿಯೊಂದು ಒಂದು ಅಡಿಗೆ ಕೆಲ್ಸಕ್ಕೋ ಇಲ್ಲ ಮಕ್ಳಿಗೆ ಸ್ನಾನ ಮಾಡ್ಸಕ್ಕೋ ಹೋಗ್ಬೇಕು ಅಂತಿದ್ದೆ. ಮಾತಾಡಿರೋದಿತ್ತು ಜನವರಿ ಫೆಬ್ರವರಿಲಿ ಮಾತಾಡಿದ್ದು. 4 ಮನೆ ಅಡಿಗೆ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲ ಮಕ್ಳು ಸ್ನಾನ. ಆಯ್ತು ಬೇಬಿ, ನಿಮ್ಗೆ ಏನ್ ಖುಷಿ ಸಿಗುತ್ತೆ ಮಾಡಿ, ನೀವು ಇವ್ರದಂತ ಯೋಚನೆ ಮಾಡಬೇಡಿ, ನಿಮಗ್ ಸಮಾಧಾನ ಇತ್ತ ಮಾಡಿ ಅಂತ ಹೇಳಿದ್ರಿ ನೀವು. ಆಮೇಲೆ ಏನಕ್ಕೋ ಇದ್ದಕ್ಕಿದ್ದಂಗೆನೆ ಬೇಬಿ ಯೂಟ್ಯೂಬ್ ಮಾಡಿ ನೀವು ಅಂತ ಅಂದ್ರೆ ನಾನು ಎಷ್ಟೋ ಇದ್ರಲ್ಲಿ ಹೇಳಿದ್, ನಿಮ್ದು ವಿಜಯಲಕ್ಷ್ಮಿ ಅಂತ ನಿಮ್ಮ ಹೆಸರು, ನಿಮ್ ವಿಜಯನೇ ನಾನು ಯೂಟ್ಯೂಬ್ ದಾರ ಇರ್ದು ಕೊಟ್ಟಿದ್ದೀರಾ ಅನ್ನೋ ತರ. 2 ವರ್ಷಕ್ಕೆ ನನಗೆ ಯೂಟ್ಯೂಬ್ ಮಾಡಿದ್ಮೇಲೆ ನಿಜವಾಗ್ಲೂ 1 ಅಲ್ಲ 3 ಚಾನಲ್ ಮಾಡಿದೆ, ಆದ್ರೆ 3 ಚಾನಲಲ್ಲೂ ಚೆನ್ನಾಗಾಗಿದ್ದೀನಿ. ಮತ್ತೆ ಒಂದು ಪ್ರಾಡಕ್ಟ್ ಶುರು ಮಾಡಿದ್ದೀನಿ, ಅದ್ರಲ್ಲೂ ತುಂಬಾ ಚೆನ್ನಾಗ್ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನೀವೇ ಅಂತ ನಾನು ಹೇಳ್ತೀನಿ. ನಿಮ್ಮ ಪರಿಶ್ರಮ ಬೇಬಿ. ಇವಾಗ ಪ್ರಾಡಕ್ಟ್ ಅಂತೀರಾ, ಅದೇನು ಸುಮ್ಮನೆ ಕೂತ ಕಡೆ ದುಡ್ಡು ಬರಲ್ಲ, ಅಥವಾ ಕೂತ್ ಕಡೆನೂ ಪೌಡರ್ ರೆಡಿ ಆಗಲ್ಲ. ನೀವು ಹಗಲು ರಾತ್ರಿ ಕಷ್ಟಪಡ್ಬೇಕು ಅಲ್ವಾ. ಆದ್ರೆ ಒಂದು ಮನೆಗೆ ಒಂದು ಪಾಯ ಅಂತ ಇರುತ್ತೆ ಅಲ್ವಾ. ಏನ್ ಪಾಯ ಹಾಕಿದ್ರು ನಮ್ ಶ್ರಮ ಇಲ್ಲದೆ ಏನೂ ಆಗಲ್ವಲ್ಲ ಬೇಬಿ. ನಾವು ಶ್ರಮ ಪಟ್ರೆ ತಾನೇ ಎಲ್ಲ. ಶ್ರಮ ಪಟ್ರೆ ಆದ್ರೂ ನಮ್ಮ ಅತ್ತಿಗೆಯಿಂದ ನಾನು ಯೂಟ್ಯೂಬ್ ಮಾಡಿದೆ ಅನ್ನೋದು ನನ್ನ ತಲೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ 2 ವರ್ಷಕ್ಕೆ ಹೋದ್ ವರ್ಷನೇ ಮಾಡ್ಬೇಕಿತ್ತು, ಅದೇನೋ ಜ್ಞಾನ ಬರ್ಲಿಲ್ಲ. ಈ ವರ್ಷ ಅಂತೂ ಮಾಡ್ಲೇಬೇಕು ಅಂತ ಹೇಳಿ ಅಷ್ಟು ದೂರದಿಂದ ಬಂದಿದ್ದೀನಿ. ನಿಮ್ದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರೋದು ಅಷ್ಟೇ. ಮೊದ್ಲು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದ್ರು, ಇವಾಗ ನಾನು ಜಾಸ್ತಿ ದಿನ ಇವ್ರ ಮನೇಲೆ ಇರ್ತಿದ್ದೆ. ಊಟ ತಿಂಡಿ ಅಕಸ್ಮಾತ್ ನಂಗೆ ಒಂದ್ ದಿವಸ ಹೋಗ್ದಿದ್ರು ಕೊಟ್ಟು ಕಳಿಸ್ಬಿಡೋರು, ಬೇಬಿ ಇಂಥದ್ದು ಮಾಡಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ಇವಾಗ ನಾನು ಹೋಗ್ಬಾರ್ದು ಅಂತೇಳಿ 17 ಕಿಲೋಮೀಟರ್ ಬಂದ್ಬಿಟ್ಟಿದ್ದಾರೆ ಇವರು. ಗೃಹ ಪ್ರವೇಶ ಆದ್ಮೇಲೆ ಇವತ್ತೇ ಬಂದಿರೋದು ನಾನು. ಅದು ಹೇಳಿಲ್ಲ, ನೆನ್ನೆ ಸುಮ್ನೆ ಕೇಳ್ದೆ, ಅದಕ್ಕೆ ನಾಳೆ ಏನು ಎಲ್ಲಾದ್ರೂ ಹೋಗ್ತೀರಾ? ಎಲ್ಲೂ ಹೋಗಲ್ಲ ಬೇಬಿ ಅಂದ್ರೆ. ಯಾಕೆ ಬರ್ತೀರಾ ಅಂದ್ರೆ, ಅಯ್ಯೋ ಇಲ್ಲ ಅದಕ್ಕೆ ತುಂಬಾ ಕೆಲಸ ಇದೆ, ಸುಮ್ನೆ ಕೇಳ್ದೆ ಅಂತ ಅಂದೆ. ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಭಾಗ ತಟ್ಟಣ ಅಂದ್ರೆ ಸೋನು ನೋಡ್ಬಿಟ್ಟು ಬೊಗಳಿಲ್ವಲ್ಲ, ಇವ್ರು ಗೊತ್ತಾಗೋಯ್ತು ಯಾರೋ ಗೊತ್ತಿರೋರೇ ಬರ್ತಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಅದಕ್ಕೆ ಯೂಟ್ಯೂಬ್ ಮಾಡಿದ್ಮೇಲೆ ಒಂದು ಒಳ್ಳೆ ಜನನೂ ನೋಡಿದೆ, ಅದ್ರ ತರ ಕೆಟ್ಟ ಜನನೂ ನೋಡಿದೆ. ಯಾಕಂದ್ರೆ ಕೆಟ್ಟವ್ರು ಇದ್ಮೇಲೆ ಒಳ್ಳೆಯವ್ರು ಇರ್ಲೇಬೇಕು, ಒಳ್ಳೆಯವ್ರು ಇದ್ಮೇಲೆ ಕೆಟ್ಟವ್ರು ಇರ್ಲೇಬೇಕು. ನಾವು ಬೆಳೆಸ್ತೇವೆ. ಇವಾಗ ನಾನ್ ನಿಮ್ಮಿಂದ ಅಂತಾನೆ ನಾನು ಹೇಳಿದ್ರೆ ನೀವ್ ಹೇಳ್ತೀರಾ ನನ್ನಿಂದ ಏನಿಲ್ಲ, ನಿಮ್ ಶ್ರಮ ಅದು ಅಂತೀರ. ಅದು ಆಗ ಹೇಳೋರಿಲ್ಲ, ಇಲ್ಲ ನಾವೇ ಬೆಳೆಸಿದ್ವು. ಆಯ್ತು, ದೊಡ್ಡವರಾಗಿ ಅಂತ ಹೇಳ್ಬಿಡಿ ಅಷ್ಟೇ, ಏನ್ ಕಳ್ಕೊತೀವಿ ಅಲ್ಲ ಅಷ್ಟೇನೆ. ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ದೇವ್ರಿದ್ದಾನೆ, ದೇವ್ರ ಕೈ ಮುಗಿದ್ಬಿಟ್ಟು ಸುಮ್ನೆ ಆಗೋಗ್ತೀನಿ. ಆಮೇಲೆ ನಿನ್ಗೆ ಅಜ್ಜಿ ನೀನು ಈ ವಯಸ್ಸಲ್ಲಿ ನಿನಗೆ ಯೂಟ್ಯೂಬ್ ಬೇಕಾ? ಮೊಮ್ಮಕ್ಕಳನ್ನ ಆಡ್ಸ್ಕೊಂಡು ಮನೇಲಿ ಒಂದು ವಿದ್ಯೆ ಕಲಿಯಕ್ಕೆ ಅಥವಾ ಒಂದು ಕೆಲಸ ಮಾಡಕ್ಕೆ ಯಾವತ್ತೂ ವಯಸ್ಸಿನ ಹಂಗೆ ಇಟ್ಕೋಬಾರದು ಬೇಬಿ. ಅದು ಆತರ ಹೇಳೋರು ಸಣ್ಣ ಮನ್ಸವ್ರು ಅನ್ಸುತ್ತೆ. ಯಾವತ್ತೂ ಅಷ್ಟೇ ವಯಸ್ಸಿನ ಹಂಗಿಲ್ಲ. ಕಷ್ಟಪಟ್ಟು ನಾವು ದುಡಿಯೋದಕ್ಕೆ ಅಥವಾ ಒಂದು ಕೆಲಸ ಮಾಡೋದಕ್ಕೆ, ಒಂದು ಕಲಿಯೋದಕ್ಕೆ, ಏನೇ ಒಂದು ವಿದ್ಯೆ ಕಲಿಯೋದಕ್ಕೆ ಆಗಲಿ, ಅದೆಲ್ಲೋ ಇಂಗ್ಲೆಂಡಲ್ಲೆಲ್ಲೋ 90 ವರ್ಷದ ಅಜ್ಜಿ ಈಗ ಕಲಿತು ಯೋಗ ಟೀಚರ್ ಆಗಿದ್ದಾರೆ. ಅವ್ರವ್ರ ಮನಸ್ಥಿತಿ, ಅವ್ರವ್ರ ದೇಹದ್ದು ಪ್ರಕೃತಿ ಮೇಲೆ ಹೋಗತ್ತೆ. ಅದಕ್ಕೆಲ್ಲ ಇನ್ನೊಬ್ರು ವಯಸ್ಸನ್ನ ನಾವು ಹಂಗೆ ನಮ್ಮ ಕೈಯಲ್ಲಿ ಆಗಲ್ವಾ. ಇನ್ನೊಬ್ರು ಮಾಡೋದನ್ನ ನೋಡಿ ಖುಷಿ ಪಡ್ಬೇಕು, ಒಂದೊಂದ್ಸರಿ ಆತರ ಕಮೆಂಟ್ ಎಲ್ಲ ನೋಡಿದಾಗ ಇದೇನಪ್ಪ ಇಂಥ ಜನ
ಅದು ಖುಷಿ ಪಡ್ಬೇಕು. ಈ ಏಜಲ್ಲಿ ಮಾಡಿ ತಾವ್ ಯಾರ ಕೈಲೂ ಕೈ ಚಾಚ್ದಂಗೆ ದುಡ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ಅಷ್ಟು ಖುಷಿ ಪಡಲ್ಲ. ಇನ್ನ ಬೇರೆಯವ್ರಿಗೆ ಹಿಂಗ ಅಂದೋರು ಅವ್ರ ಹೆಣ್ಮಕ್ಳು ಮನೇಲಿರೋ ಹೆಣ್ಮಕ್ಳು ನೀವು ಯಾವ ತೀರ ನೋಡ್ಕೊಳ್ತಾರೆ ಅಲ್ವಾ? ಅದ್ರಲ್ಲೇ ತಿಳ್ಕೊಬೇಕು ಅವ್ರು ಎಂತ ಕೆಟ್ಟ ಜನಗಳು ಇರ್ತಾರೆ. ಅವೆಲ್ಲ ಮೆಸೇಜ್ ನೋಡಿದಾಗ ಒಂದ್ಸರಿ ಯಾಕಪ್ಪ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ನನಗೆ ನಾನೇ ಗಟ್ಟಿ ಆಗೋಗ್ತೇನೆ. ಅಯ್ಯೋ ಖುಷಿ ಪಡ್ಬೇಕು ನೀವು ಆ ತರ ಮೆಸೇಜ್ ಕಮೆಂಟ್ ಮಾಡಕ್ಕಾದ್ರೂ ನಿಮ್ ವಿಡಿಯೋಗಳನ್ನ ನೋಡ್ತಾರೆ ಅಂತವರೇ ನೋಡೋದು ಜಾಸ್ತಿ. ಒಳ್ಳೇದಲ್ವಾ? ಖುಷಿ ಪಡ್ರಿ. ನೋಡಿ ನಿಮ್ದು ವಿಡಿಯೋ ನೋಡ್ತಾರೆ, ಖುಷಿ ಪಡ್ತೀವಿ. ನಾನು ಅದಕ್ಕೆ ಒಂದ್ಸರಿ ಏನ್ ಅನ್ಕೊಳ್ತೀನಿ ಗೊತ್ತಾ, ನಾವ್ ಅವಾಗ ಚಿಕ್ಕೋರು ಇರ್ಬೇಕಾದ್ರೆ ಈ ತರ ಎಲ್ಲ ಪೇಂಟ್ ಇರ್ಲಿಲ್ಲ, ಸುಣ್ಣದ್ದು ಎಲ್ಲ ಮೈಯೆಲ್ಲ ಮೆತ್ಕೊಳ್ಳೋದು. ಅವಾಗ ನಮ್ ಅಮ್ಮ ಸುಣ್ಣ ಆಗಿದೆ ಯೂನಿಫಾರ್ಮ್ಗೆ ಅಂದ್ರೆ ಒದ್ರಕೊಂಡು ಹೋಗಿ ಅನ್ನೋರು ಬಟ್ಟೆಗೆ. ಅದಕ್ಕೆ ಇವಾಗ ನಾನು ಆತರ ಅಂದಿದ ತಕ್ಷಣ ಒದ್ರಕೊಂಡು ಅಭ್ಯಾಸ ಆಗೋಗ್ತಿದ್ದಿಲ್ಲ ನಮ್ಗೆ. ಹಿಂಗ್ ಒದ್ರಕೊಂತೀನಿ, ಹೋಗ್ತಾ ಇರ್ತೀನಿ ಬಿಟ್ಟಾಕ್ರಿ. ಅದು ಇನ್ನು ನಿಮ್ ವಿಡಿಯೋ ನೋಡಿ ನೋಡಿ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಎನ್ಕರೇಜ್ ಮಾಡ್ಬೋದು. ಯಾರು ಗೊತ್ತು ಏನೋ ಒಳ್ಳೆ ಬುದ್ಧಿ ಕೊಡ್ಬೋದು ಅಂತವ್ರ ಬುದ್ಧಿಯವರು. ಬಿಟ್ಟಾಕ್ಬಿಡ್ರಿ. ಎಲ್ಲಾ ಕಡೆನೂ ಅಂತ ಜನ ಇದ್ದೇ ಇರ್ತಾರೆ. ಎಷ್ಟೇ ಓದಿರ್ಲಿ ಏನೇ ಮಾಡಿರ್ಲಿ ಆತರ ಸಣ್ಣ ಬುದ್ಧಿ ಇದ್ದೇ ಇರತ್ತೆ. ಬಿಟ್ಟಾಕ್ಬಿಡ್ಬೇಕು. ಬಂದ ನಮ್ಮಣ್ಣ ಇಲ್ಲ ಒಂದ್ ತಂದಿದ್ದೀನಿ. ಇಲ್ಲಪ್ಪ ನಾನು ಆಮೇಲೆ ಕಟ್ ಮಾಡ್ತೀನಿ. ನೀನೇನು ಬಂದೆ ಕಳ್ಳ ಬಂದ ಅವನ್ನ ತೋರ್ಸ್ಲಿಲ್ಲ ಅಂತ ಅಂದ್ಬಿಟ್ಟು ಇದು ಇನ್ನೇನು ಅಷ್ಟೇನೆ ವಿಡಿಯೋನ. ಇಲ್ಲ ಒಳ್ಳೇದಾಗ್ಲಿ ಬೇಬಿ, ಇನ್ನು ಎತ್ತರಕ್ಕೆ ಇರ್ಲಿ ಬೇಬಿ. ಅಯ್ಯೋ ಬೇಬಿ ಬಿಡ್ರಿ ಬೇಬಿ, ದೇವ್ರು ಇನ್ನೂ ನನಗಿಂತ 6 ತಿಂಗಳು 1 ವರ್ಷ ದೊಡ್ಡವ್ರಷ್ಟೇನೆ, ಜಾಸ್ತಿ ದೊಡ್ಡವ್ರೇನಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಮ್ಮ ಇದ್ದಾಗ್ಲೂ ಅಷ್ಟೇ ಅಮ್ಮನ ಪ್ರೀತಿನೇ ಬೇರೆ. ಅಮ್ಮನಿಗಿಂತ ಒಂದು ಜಾಸ್ತಿ ಪ್ರೀತಿ ಇವರೇ ತೋರಿಸ್ತಾ ಇದ್ದಿದ್ದು. ಅಮ್ಮನ್ಗೆ ನಮ್ಮ ಅಣ್ಣನ ಮಕ್ಳಂದ್ರೆ ತುಂಬಾ ಪ್ರೀತಿ ಇತ್ತು. ಆದ್ರೆ ನನಗೆ ಇವ್ರು ಅವಾಗಿಂದನೂ ಹೇಗಿದ್ದಾರೆ ಹಾಗೆ ಇದೀವಿ. ನಾವು ಒಂದು ಮಾತಾಡೋದು ಬಿಟ್ಟಿದೀವಿ, ಜಗಳ ಗಿಗ್ಲ ಅಂತಿಲ್ಲ. ಏನೋ ಇವ್ರದ್ದು ಮೂರನೇವರು ಇದರಿಂದ ಸಂಸಾರದಲ್ಲಿದ್ದಾಗೆ ನಾವೇನೋ ಇದ್ದಿಲ್ಲ. ಆದ್ರೆ ಅವಾಗಿಂದ ಹೇಗಿದ್ದೀವೋ 91 ಮದ್ವೆ ಆಗಿದ್ದೀವಿ ಹೊರತು 91 ಇವಾಗ್ಲೂ ಇದೇ ತರ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಇವ್ರ ಮಕ್ಳು ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಊಟ ತಗೊಂಡೋಗ್ತಾ ಇದ್ರು. ಊಟ ತಗೊಂಡೋಗ್ಬೇಕಾದ್ರೆ ಎಲ್ಲರೂ ಕೇಳ್ತಿದ್ರು ನೀವಿಬ್ರು ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು. ಒಂದ್ ಬಟ್ಟೆ ತರಕ್ ಹೋದ್ರು ಒಟ್ಟಿಗೆ ಹೋಗ್ತಾ ಇದ್ವು. ಏನ್ ಬೇಕಂದ್ರು ಒಟ್ಟಿಗೆ ಹೋಗ್ತಾ ಇರ್ತಾ ಇದ್ವು. ಆತರ ತುಂಬಾ ಅಂದ್ರೆ ಒಂದ್ ಸೀರೆ ತಗೊಳ್ಬೇಕಾದ್ರೂ ಒಟ್ಟಿಗೆ ಹೋಗ್ತಾ ಇದ್ವು. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಮನೇಲಿ ಅದ್ಕೆ ನಾದ್ನಿ ಏನ್ ಹೇಳ್ತೀರ ಅದಕ್ಕೆ? ನಾನ್ ಹೇಳೋದ್ಕಿಂತ ಅವ್ರ ಬಾಯಲ್ಲೇ ಹೇಳ್ಬಿಡ್ಲಿ. ಅದ್ಕೆ ನಾದ್ನಿ ತರ ಅಂತ ಯಾವತ್ತೂ ಅನ್ಕೊಂಡೇ ಇಲ್ಲ ಬೇಬಿ. ತಂಗಿ ಆ ತರನೇ ಇದ್ದೀರಾ ನೀವು. ಅಲ್ಲ, ನಾನು ಅದೇ ತರ ಇದೀವಿ, ಅವರು ಅದೇ ತರ ಇದ್ದಾರೆ. ನಾನ್ ಹೇಳೋದು ಬೇರೆಯವ್ರ ಮನೆಯಲ್ಲೂ ಅಷ್ಟೇನೆ. ಒಂದ್ ಹೆಣ್ಣು ಮಕ್ಳು ಇದ್ದಾರೆ ಅಂದ್ರೆ ದಯವಿಟ್ಟು ಒಂದು ಕುಟುಂಬದ ನಮ್ಮೋರು ಅಂತ ನೋಡ್ಕೊಳ್ಳಿ. ಅವ್ರನ್ನ ನಾದ್ನಿ ಅದ್ಕೆ ಬೇರೆ ಮಾಡೋದು ಆ ತರ ಎಲ್ಲ ಮಾಡ್ಬೇಡಿ. ಇವಾಗ ನಾನ್ ಬೆಳಗ್ಗೆ ಬಂದೆ ಇವ್ರ ಮನೆಗೆ. ಬಂದಿದ ತಕ್ಷಣ ಅವರು ತಿಂದಿರ್ಲಿಲ್ಲ, ನನ್ಗೋಸ್ಕರ ಕಾಯ್ತಾ ಇದ್ರು. ನಮ್ಮ ಅಣ್ಣ ಮಾತ್ರೆ ತಗೊಳ್ಳೋದಕ್ಕೋಸ್ಕರ ಅವ್ರು ತಿನ್ಬಿಟ್ಟಿದ್ದ. ಬಂದಿದ ತಕ್ಷಣ ಬಿಸಿ ತುಪ್ಪ ಹಾಕ್ಬಿಟ್ಟು ನಾನು ಡಯಟ್ ಅಂದ್ರೂ ಕೇಳಲ್ಲ ಇವರು. 3 ದೋಸೆ ಮಾಡ್ಕೊಟ್ರು, ದೋಸೆ ಚಟ್ನಿ ಎಲ್ಲ ಕೊಟ್ರು, ತಿಂದೆ. ಆಮೇಲೆ ಕೂತಲ್ಲೇ ನಿದ್ದೆ ಬರಕ್ ಶುರು ಆಯ್ತು. ನಮ್ಮಣ್ಣ ಬೈದ. ನಮ್ಮಣ್ಣ ನೀವು ಹೋಗಿ ಮಲ್ಕೊಳ್ಳಿ ಅಂತ ಅಂದ್ರು. ಬಂದ್ ಮಲ್ಕೊಂಡೆ. ಮಲ್ಕೊಳ್ಬೇಕಾದ್ರೆ ನನಗ್ ರಗ್ಗಿರ್ಲೇಬೇಕು, ಕತ್ಲೇ ಇರ್ಬೇಕು. ನನಗೆ ಬಂದ್ರು, ರಗ್ಗೊದ್ಸಿದ್ರು. ನಾನು ಸುಮ್ನೆ ಹಂಗೆ ಮಲ್ಕೊಂಡು 10 ನಿಮಿಷ ಎದ್ದಾಳೋಣ ಅನ್ಕೊಂಡೆ. ರಗ್ಗೊದ್ಸಿದ್ರು, ಕರ್ಟನ್ ಎಲ್ಲ ಬಿಟ್ಟು ಕತ್ಲೆ ಮಾಡಿದ್ರು. ಆಮೇಲೆ 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದಿದ ತಕ್ಷಣ ಅಡಿಗೆ ಮಾಡಿದ್ರು, ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಅದಕ್ಕೆ ರೆಡಿ ಆಗ್ರಿ, ಒಂದು ವಿಡಿಯೋ ಮಾಡೋಣ, ನಾನು ಹೊರಡ್ಬೇಕು ಅಂದಿದ ತಕ್ಷಣ ರೆಡಿ ಆಗ್ಬಿಟ್ಟು ಬಂದು ಕೂತ್ಕೊಂಡ್ರು. ನಿಜವಾಗ್ಲೂ ನಾವು ಎಷ್ಟು ಪ್ರೀತಿ ಇಟ್ಟಿರ್ತೀವಿ ಅವರು ಅಷ್ಟೇ ನಮ್ಮ ಮೇಲೆ ಪ್ರೀತಿ. ನಾವು ಪ್ರೀತಿ ಕೊಟ್ರೆ ಅವರು ಕೊಡ್ತಾರೆ. ನಾನು ಹೇಳೋದು ನಮ್ಮನೆ ಅನ್ಸಲ್ಲ, ಹೌದು. ನಾದ್ನಿ ತಿನ್ನಾಗ್ಲಿ ಅತ್ತಿಗೆ ತಿನ್ನಾಗ್ಲಿ ಬೇರೆ ಅನ್ಕೋಬೇಡ್ರಿ. 3ನೇವ್ರ ಮಾತ್ರ ಬೆಲೆ ಕೊಡ್ಬೇಡಿ ಯಾವತ್ತೂ. ನಿಮಗ್ ಬೇಜಾರಾಯ್ತಾ? ಈಗ ಅವ್ರ ಮೇಲೆ ನನಗೆ ಬೇಜಾರಾಯ್ತಾ? ಅವ್ರು ಮಾತಾಡಿದ್ ನನ್ಗೆ ಇಷ್ಟ ಆಗ್ಲಿಲ್ವಾ? ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕು, ಈ ತರ ನೀವು ಮಾತಾಡಿದ್ ನನ್ಗೆ ಇಷ್ಟ ಆಗಿಲ್ಲ. ಅವ್ರಿಗೂ ಗೊತ್ತಾಗತ್ತೆ, ಅವರು ತಿಳ್ಕೊಂಡು ಅದನ್ನ ಅವ್ರನ್ನ ಅರ್ಥ ಮಾಡ್ಕೊಂಡು ಹೌದು ನಾನು ಮಾತಾಡಿದ ತಪ್ಪು ಅಂತ ಅನ್ಕೊಂಡು, ಅಥವಾ ನಾನು ತಪ್ಪು ಮಾಡಿದ್ರೆ ಅವ್ರು ಹೇಳಿದ್ರೆ ಆಗೋಯ್ತು ಅಷ್ಟೇನೆ. ಮತ್ತೆ ಬೇರೆ 3ನೇ ಪ್ರವೇಶ ಆದ್ರೇನೆ ಸಂಬಂಧಗಳು ಹಾಳಾಗೋಗೋದು. ಕೇಳಿದ್ರೇನೆ 3ನೇವ್ರ ಮಾತ್ರ ಯಾವತ್ತೂ ಕೇಳಕ್ ಹೋಗ್ಬೇಡಿ. ಏನಿದೆಯೋ ಮುಂದೆ ಮಾತಾಡಿ ಅಲ್ಲಲ್ಲಿಗೆ ಅದನ್ನ ಬಿಟ್ಬಿಡ್ಬೇಕು. ಈ ಕಿವಿಯಲ್ಲಿ ಕೇಳಬೇಕು, ಈ ಕಿವಿಯಲ್ಲಿ ಬಿಟ್ಬಿಡ್ಬೇಕು. ಬೇರೆಯವ್ರ ವಿಷಯನೇ ಆಗ್ಲಿ ಮನ್ಸೊಳಗೆ ಮಾತ್ರ ಏನೂ ತಗೊಳಕ್ ಹೋಗ್ಬೇಡಿ. ಸಂಬಂಧಗಳಿಗೆ ಈಗಿನ ಕಾಲದಲ್ಲಿ ಎಷ್ಟೆಷ್ಟು ಬೇಗ ಎಷ್ಟು ಸಣ್ಣ ವಯಸ್ಸಿನವರೆಲ್ಲ ಹೋಗ್ಬಿಡ್ತಾರೆ.
ಅಂತದ್ರಲ್ಲಿ ದೇವ್ರು ನಮ್ಗೆ ಇಷ್ಟ ಆಯಸ್ಸು ಕೊಟ್ಟಿದ್ದಾನೆ. ಹೌದು. ಇನ್ನು ಏನು ಕಾಯಿಲೆ ಉಳ್ದಿದ್ದು ಇದೆ, ಆಯಸ್ಸು ಕಾಯಿಲೆ ಇದೆ. ಕೊಟ್ಟಿದ್ದಾನಲ್ಲ. ಇನ್ನು ಉಳ್ದಿದ್ನು ಅಷ್ಟೇನೆ ಒಳ್ಳೆ ಖುಷಿಯಾಗಿ ಒಳ್ಳೆ ತರದಲ್ಲಿ ಜೀವನ ಮಾಡೋಣ. ಇವತ್ತಿದ್ದೋ ನಾಳೆ ಹೇಗೆ ಏನು ಅಂತ ಗೊತ್ತಿಲ್ಲ. ಸಾಧ್ಯ ಆಯ್ತಾ ಒಬ್ರಿಗೆ ಒಳ್ಳೇದ್ ಮಾಡೋಣ, ಆಗ್ದಿದ್ರೆ ನೋಡ್ಕೊಂಡು ಸುಮ್ನೆ ಇದ್ಬಿಡೋಣ. ಕೆಟ್ಟದಂತೂ ಮಾಡಕ್ ಹೋಗೋದ್ ಬೇಡ. ಏನಕಂದ್ರೆ ಎಲ್ಲ ಲೆಕ್ಕ ದೇವ್ರ ಹತ್ರ ಇರುತ್ತೆ ಯಾವತ್ತೂ. ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಯಾವತ್ತೂ ವಾಪಸ್ ಸಿಕ್ಕೇ ಸಿಗತ್ತೆ. ಒಳ್ಳೇದು ಆಗಿರುತ್ತೆ, ಕೆಟ್ಟದೂ ಹಾಗೇನೆ. ಇನ್ನೊಬ್ಬರ ಜೀವನ ಮಾತ್ರ ಹಾಳು ಮಾಡಕ್ ಹೋಗ್ಬಾರ್ದು, ಇನ್ನೊಬ್ರಿಗೆ ಕೆಟ್ಟದ್ ಮಾತ್ರ ಮಾಡಕ್ ಹೋಗ್ಬಾರ್ದು. ಅಷ್ಟೇನೆ. ಇದು ನಾದ್ನಿ ಹತ್ರನೂ ಹಾಗೆ ಇದ್ದೆ, ಅತ್ತೆನೂ ಅಷ್ಟೇನೆ. ಅತ್ತೆದ್ ಬೇಡ ಬೇಡ ಇವಾಗ ಹೇಳ್ಬೇಡ್ರಿ. ನಾನು ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನೋಡಿ. ಇವ್ರ ಅತ್ತೆ ಸೊಸೆ ಯಪ್ಪ ಹೇಗಿದ್ರು, ಇವ್ರು ಇಷ್ಟುದ್ದ ಪುರಾಣ ಹೇಳ್ತಿದಾರಲ್ಲ, ಅತ್ತೆ ಸೊಸೆ ಹೇಗಿದ್ರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಬೇಡ ಆ ಮಾತು ಹೇಳ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅತ್ತೆ ಸೊಸೆ ಹೇಗಿದ್ರು ಅಂತ ಹೇಳಿ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ನಾನು ಒಂದು ಅಡುಗೆ ಕೆಲ್ಸಕ್ಕೆ ಹೋಗ್ಬೇಕು, ಒಂದು ಮಗುಗೆ ಸ್ನಾನ ಮಾಡ್ಸಕ್ಕೋ ಆ ಪರಿಸ್ಥಿತಿ ನಂದಿತ್ತು. ಹೋಗ್ಬಾರ್ದು ಅನ್ನೋದು ನನಗೆ ಯೂಟ್ಯೂಬ್ ದೇವ್ರು ನಿಮ್ಮ ಮುಖಾಂತರ ನಿಮ್ಮ ಬಾಯಲ್ಲಿ ಹೇಳ್ಸಿ ಅದೊಂದು ಮಾಡಿಸಿರೋದಕ್ಕೆ ಇವಾಗ ನಾನು ಯಾರ ಹಂಗಲ್ಲೂ ಇಲ್ದೆ ನನ್ ದುಡ್ದು ನಾನು ತಿನ್ತಾ ಇದ್ದೀನಿ. ಮೊದ್ಲು ನಾನು ಏನ್ ಖರ್ಚು ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಖರ್ಚು ಮಾಡ್ಬೇಕಿತ್ತು. ಅದಕ್ಕೆ ನೀವ್ ಎಷ್ಟೋ ಸರಿ ಹೇಳಿದ್ರಿ, ನಮ್ಮನೆ ಅಲ್ಲಿ 3 ಅಂತಸ್ತ್ ಮನೆ ಇತ್ತು, ಬಂದಿದ್ ಬಿಡು ಹಾಗೆ. ಆದ್ರೂ ನಾನು ಯಾರ ಹಂಗಲ್ಲೂ ಬೇಡ ಅಂತೇಳಿ ನನ್ನ ಜೀವನ ನಾನು ಮಾಡ್ಕೊಂಡು ಬಂದೆ. ಆದ್ರೆ ಸ್ವಲ್ಪ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇತ್ತು. ಇವಾಗ ಯೂಟ್ಯೂಬ್ ಇಂದ ದುಡ್ಡು ಬರ್ತಿದೆ, ನನಗೆ ತಿಂಗಳು ದುಡ್ಡು ಬರ್ತಿದೆ. ಮತ್ತೆ ಚೆನ್ನಾಗಿದ್ದೀನಿ, ಎಲ್ಲೋದ್ರು ಹೆಸರು ಬಂದು ಒಂದು ಫೋಟೋ ತಗೊಳ್ಳೋಣ ಅಂತಾರೆ. ಅದೆಲ್ಲದಕ್ಕೂ ತಿರ್ಗಾ ಹೇಳ್ತೀನಿ, ನೀವು ಕಾರಣ ಅಂತ ಹೇಳ್ತೀನಿ. ಏನೋ ದೇವ್ರಾಗ ನನ್ನ ಬಾಯಿಂದ ಆಡಿಸ್ತಾ ಬೇಬಿ ಅಷ್ಟೇನೆ. ನಿಮ್ ಪರಿಶ್ರಮ, ನೀವು ಕಷ್ಟಪಟ್ಟಿದ್ದು ಈಗ್ಲೂ ಅಷ್ಟೇ ಕಷ್ಟಪಡ್ತಾನೆ ಇದ್ದೀರಾ. ಅದರಿಂದನೇ ಅಲ್ವಾ ಈಗ ಸುಮ್ನೆ ಕೂತ್ ಕಡೆ ಆಗ್ಬಿಡ್ಲಿ ಅಂದ್ರೆ ಆಗಲ್ಲ. ಅದು ಈಗ ಸುಮ್ನೆ ಕೂತ್ಕೊಂಡು ಹೌದು ಪೌಡ್ರ್ ಮಾಡ್ತೀನಿ ಅದ್ ಮಾಡ್ತೀನಿ ಅದೆಲ್ಲ ಸಾಧ್ಯ ಇಲ್ಲ. ಅದಕ್ಕೂ ನೀವು ಪ್ರತಿಯೊಂದು ಹಂತದಲ್ಲೂ ಕಷ್ಟಪಡ್ಬೇಕಲ್ವಾ. ಪಟ್ಟಿದ್ರಿಂದನೇ ಸುಖ ಅಷ್ಟೇನೆ. ನಿಮ್ ಕಷ್ಟ ಇಲ್ಲದೆ ಅದೇನೂ ಇಲ್ಲ ಬೇಬಿ. ಇವರು ಮತ್ತೆ ಇವ್ರ ಮಗ ನಮ್ ಗುಂಡ ಇದ್ದಾನೆ, ಅವನು ಅಷ್ಟೇ. ನನ್ಗೆ ಏನಾದ್ರು ಒಂದು ಇಂಗ್ಲಿಷ್ ಬರ್ಲಿಲ್ಲ ಅಂತಂದ್ರೆ ಅವ್ನ್ ಮೆಸೇಜ್ ಕಳಿಸ್ತೀನಿ, ಗುಂಡ ಇದು ಕೆಟ್ಟದ ಒಳ್ಳೇದ, ಹಾರ್ಟ್ ಕೊಡ್ಲಾ ಇದಕ್ಕೆ ಏನು ಅಂತಂದ್ರೆ ಅವನು ಓದ್ಬಿಟ್ಟು ಹೇಳ್ತಾನೆ. ಪ್ರತಿಯೊಂದು ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿ. ನಮ್ಮ ಅಣ್ಣ ನೋಡಿದ್ದೀರಾ, ಮೊನ್ನೆ ಮಂತ್ರಾಲಯ ಕರ್ಕೊಂಡು ಹೋಗಿದ್ದ, ಅವನು ಅಷ್ಟೇ. ಅಣ್ಣ ಎಲ್ಲಾದ್ರೂ ಹೋಗೋಣ ಬಾರೋ ಅಂದಿದ ತಕ್ಷಣ ಫ್ರೀ ಇದ್ರೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾನೆ. ನಾನು ಎಲ್ಲಿ ಕಾರ್ ನಿಲ್ಸು ಅಣ್ಣ ಒಂದು ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ನಿಲ್ಲಿಸ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಇಲ್ಲೊಂದು ನೋಡಮ್ಮ ಎಷ್ಟು ಚೆನ್ನಾಗಿದೆ, ಹೋಗಮ್ಮ ವಿಡಿಯೋ ಮಾಡುವ ಅಂತ ಹೇಳ್ತಾನೆ. ಅಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಇದೇ ತರ ಸಪೋರ್ಟ್ ಸಿಗ್ಲಿ. ಒಂದು ಹೆಣ್ಣು ಮಕ್ಕಳಿಗೆ ಹಿಂಗೆ ನನ್ನ ಕಷ್ಟದ ಎಲ್ಲಾ ಹೆಣ್ಮಕ್ಳಿಗೂ ಒಂದಲ್ಲ ಒಂಥರ ಕಷ್ಟ ಆಗ್ಲಿ ಏನಾದ್ರೂ ಇದ್ದೇ ಇರುತ್ತೆ. ಅಂತ ಕಷ್ಟದಲ್ಲಿರೋರಿಗೆ ಈ ತರ ಹೆಲ್ಪ್ ಮಾಡೋರು, ಏನ್ ಹೆಲ್ಪ್ ಇಲ್ದಿದ್ರು ನಾವಿದ್ದೀವಿ. ಅವ್ರು ಏನು ಕೊಡೋದ್ ಬೇಡ ಮಾಡೋದ್ ಬೇಡ, ನಾವಿದ್ದೀವಿ ನೋಡಿ. ಬೆಳಗ್ಗೆ ಬಂದಿದ ತಕ್ಷಣ ತಿಂಡಿ ಕೊಟ್ರು, ಊಟ ಸಾಕಷ್ಟು, ಅಷ್ಟು ಹೆಲ್ಪ್ ಆದ್ರೆ ಸಾಕು, ಮನಸ್ಸಿಗೆ ಸಮಾಧಾನ ಅಲ್ವಾ. ನಾವಿದ್ದೀವಿ, ನಿಮ್ ಹಿಂದೆ, ನೀವು ಮುಂದೆ ಹೋಗಿ ಅಂತ ಅನ್ನೋದೊಬ್ರು ಸಿಕ್ಕಿದ್ರೆ ನಿಜವಾಗ್ಲೂ ಅವ್ರು ಭಾಳ ಎಷ್ಟು ಗಟ್ಟಿ ಆಗತ್ತೆ ಅಂದ್ರೆ. ಆಮೇಲೆ ಯೂಟ್ಯೂಬ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ಫ್ಯಾಮಿಲಿ ಸಿಕ್ಕಿದೆ, ಒಳ್ಳೆ ಫ್ಯಾಮಿಲಿನೂ ಸಿಕ್ಕಿದೆ. ಎಲ್ಲರೂ ಕೆಟ್ಟೋರೆ ಅಂತ ನಾನು ಹೇಳಲ್ಲ, ಒಳ್ಳೆ ಫ್ಯಾಮಿಲಿನೂ ನನಗೆ ತುಂಬ ಸಿಕ್ಕಿದೆ. ಅವರೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಸ್ಪೆಷಲ್ ಆಗಿ ಅರುಣ್ ಅಂತಿದ್ದಾನೆ, ಅವನು ನನಗೆ ನಿಜವಾಗ್ಲೂ ಹೇಳ್ತೀನಿ ತಂದೆ, ತಮ್ಮ, ಹಿತೈಷಿ, ಫ್ರೆಂಡು ಎಲ್ಲ ಆಗಿದ್ದಾನೆ. ತುಂಬ ನನಗೊಂದು ಆರ್ಟ್ ಸೆನ್ಸ್. ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ಯಾರು ಯೂಟ್ಯೂಬ್ ಮಾಡಿಲ್ಲ. ನಮ್ಮ ಇದ್ರಲ್ಲಿ ನಮ್ಮ ಅಣ್ಣನ ಮನೆಯವ್ರು ಯಾರಾದ್ರೂ ಮಾಡಿದ್ರೆ ನಾನು ಕೇರೆ ಇನ್ನೂ ಚೆನ್ನಾಗಿ ಕಲ್ತ್ಬಿಡ್ತಿದ್ದೆ. ನಾನು ಯಾರಿಗೇನು ಗೊತ್ತಿಲ್ಲ, ನಾನೇ ಮಾಡಿರೋದು. ಹಾಗಾಗಿ ನನಗೆ ಅದು ಆರ್ಟ್ ಸೆನ್ಸ್ ಆಗಲಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡೋದು ಏನು ಗೊತ್ತಿರಲಿಲ್ಲ ನನಗೆ. ಎಲ್ಲ ಅರುಣ ಮಾಡಿಕೊಟ್ಟ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಮಾನಿಟೈಸ್ ಎಲ್ಲ ಮಾಡಿಕೊಡ್ತಾನೆ ಅವನು. ನಿಮ್ಗೆ ಯಾರಿಗಾದ್ರೂ ಏನಾದರೂ ಬೇಕು ಅನ್ಸಿದ್ರೆ ಅವನ್ನ ನಮ್ಮ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ, ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ಚಾನಲ್ ಚೆಕ್ ಮಾಡು ಅದು ಇದಕ್ಕೆಲ್ಲ ಅವನು ಇದು ಮಾಡಲ್ಲ. ಆದರೆ ನಿಮಗೆ ಚಾನಲ್ ಬಗ್ಗೆ ಡೀಟೇಲ್ಸು, ಮೊನಟೈಸ್ಗೆ ಅಪ್ಲೈ ಮಾಡೋದು, ಮೊನಟೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅವನು ಅನುಕೂಲ ಮಾಡಿಕೊಡ್ತಾನೆ. ಬರೀ ವಾಟ್ಸಪ್ ಮಾಡಿ ಅವನಿಗೆ, ಕಾಲ್ ಮಾಡಬೇಡಿ. ಇಷ್ಟೊತ್ತು ನಮ್ಮ ಅತ್ತಿಗೆ ಜೊತೆಲಿ ಒಂದು ವಿಡಿಯೋ ನೋಡಿದ್ರಿ, ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಮ್ಮ ಅತ್ತಿಗೆಗೋಸ್ಕರ, 2 ವರ್ಷಕ್ಕೆ ನಮ್ಮ ಅತ್ತಿಗೆಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಕಮೆಂಟ್ ಮಾಡಿ. ನಮ್ಮ ಅತ್ತಿಗೆ ಹೆಸರು ವಿಜಯಲಕ್ಷ್ಮಿ. ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನನಗೆ ಕಮೆಂಟ್ ಮಾಡಬೇಡಿ, ಅಮ್ಮ ಅಂತ ನನಗೆ ಕಮೆಂಟ್ ಮಾಡಬೇಡಿ, ವಿಜಯಲಕ್ಷ್ಮಿ ಕಮೆಂಟ್ ಮಾಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಒಳ್ಳೆ ರೀತಿಲೇ ಕಮೆಂಟ್ ಮಾಡಿ. ಇದಕ್ಕೂ ಕೆಟ್ಟ ಕಮೆಂಟ್ ಮಾಡಬೇಡಿ ಅಂತ ಕೇಳ್ಕೊಂಡು ನಿಲ್ಸೋಣ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ಬೇಬಿನ ಇದೇ ತರ ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದುವರಿಸಿ, ಪ್ರೀತಿ ವಿಶ್ವಾಸ ಕೊಡಿ ಸಾಕು. ಥ್ಯಾಂಕ್ ಯು.
ಥ್ಯಾಂಕ್ ಯು. ಜೈ ಶ್ರೀರಾಮ್.